ನಾವಂದು ರೌಡಿಸಮ್ ಮಾಡ್ತಿಲ್ಲ, ನೀವು ಕಾಲ್ ಪಿಕ್ ಮಾಡಲಿಲ್ಲ, ಮೆಸೇಜ್ಗೂ ಏನೂ ಆನ್ಸರ್ ಮಾಡಲಿಲ್ಲ, ಹಾಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿ ಹುಡ್ಕೊಂಬರ್ಬೇಕಾಯ್ತು ಹೊರತು ಅದು ದಟ್ ಇಸ್ ನಾಟ್ ರೌಡಿಸಮ್. ಯಾಕಂದ್ರೆ ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನಮಗೂ ಕಮಿಟ್ಮೆಂಟ್ಗಳು ಫುಲ್ಫಿಲ್ ಆಗಬೇಕು ಅಂದ್ರೆ ವಿ ಹ್ಯಾವ್ ಟು ಕಮ್ ಅಲ್ವಾ ಅಂತ. ಇಲ್ಲ ರೌಡಿಸಮ್ ಮಾಡ್ತೀರಾ, ನೀವು ಕಮಿಷನರ್ ಹತ್ರ ಹೋಗ್ತೀರಾ ಅಂದ್ರೆ ಹೋಗಿ, ನಾನು ಅಲ್ಲೇ ನೋಡ್ಕೊತೀನಿ, ನೀವು ಲೀಗಲಾಗಿ ಹೋಗ್ತೀರಾ ಅಂತ ಹೋಗ್ರಿ, ಇಟ್ಸ್ ಓಕೆ ಅಂತ ಏನೇನೋ ಮಾತಾಡಿದ್ರು. ನಾವು ಹಂಗೂ ಕಮಿಷನರ್ ಹತ್ರ ಹೋಗಿಲ್ಲ, ಲೀಗಲಾಗಿ ಹೋಗಲಿಲ್ಲ, ಇನ್ನೂ ಚಾನ್ಸ್ ಕೊಟ್ವಿ. ನೋಡಿ ಅನಿಲ್, ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಬೇಡಿ ಆಯ್ತಾ, ಅದೇನಿದೆ ನಮಗೆ ಸೆಟಲ್ ಮಾಡಬೇಡಿ. ಯಾವತ್ತಿದ್ರೂ ನೀವು ಕೊಡಲೇಬೇಕಾ, ಮಾನ ಮರ್ಯಾದೆ ಕಳ್ಕೊಂಡಾದ್ರೂ ಕೊಡಬೇಕು ಅಥವಾ ಉಳಿಸ್ಕೊಂಡು ಕೊಡಬೇಕು, ನೀವು ಯೋಚನೆ ಮಾಡಿ ಅಂತ ಹೇಳಿದ್ದು. ಮೆಸೇಜ್ ಹಾಕೋ ಅದಕ್ಕೂ ಯಾವುದಕ್ಕೂ ರಿಪ್ಲೈ ಮಾಡಲಿಲ್ಲ. ಕೊನೆಗೆ ಇವಾಗ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ, ನಮ್ಗೆ ಯಾರಿಗೂ ದುಡ್ಡು ಸೆಟಲ್ ಮಾಡಲಿಲ್ಲ. ಹೋಟೆಲ್ ಓಪನ್ ಮಾಡೋಕೆ ಮಾತ್ರ ಎಲ್ಲಿಂದ ಬಂತು ದುಡ್ಡು? ಅದಕ್ಕೆ ಹೆಂಗೆ ಯಾರು ಬಂದು ಇನ್ವೆಸ್ಟ್ ಮಾಡಿದ್ರು? ಇಲ್ಲ ಏನೋ ಜೀವನ ಮಾಡಕ್ಕೆ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಂತ ಬರೀ ಸುಳ್ಳು. ಯಾಕಂದರೆ ನಿನ್ನ ಜೊತೆ ನನ್ನ ಕತೆನೂ ಅವ್ರದ್ದೆ, ಅದರಲ್ಲಿ ಅವ್ರಿಗೆ ಪೇಮೆಂಟ್ ಬರ್ತಿದೆ ಚಾನೆಲ್ ಕಡೆಯಿಂದ. ಯಾವ ಚಾನೆಲ್ನ ಬ್ಲೇಮ್ ಮಾಡ್ತೀರೋ ಆ ಚಾನೆಲಿಂದ ಬರ್ತಿದೆಯಲ್ಲಪ್ಪ ಪೇಮೆಂಟು. ಸೊ ಅದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡು, ನಮಗೆ ಫಸ್ಟ್ ಸೆಟಲ್ ಮಾಡಿಲ್ಲ ಇಲ್ಲಿ. ಸೊ ಅದನ್ನೂ ಮಾಡ್ತಾ ಇಲ್ಲ.